ಸೊ ಅದ್ ಹೆಂಗಾಗತ್ತೆ, ಕೆಲವೊಂದ್ ಸರ್ತಿ ಟ್ಯೂನು ಲಿರಿಕ್ ಏನು ಸೈಮಲ್ಟೇನಿಯಸ್ ಆಗಿ ಹೋಗುತ್ತೆ. ಒಂದು ಟ್ಯೂನ್ ಫಿಕ್ಸ್ ಆಗ್ಬಿಟ್ರೆ, ನಿಮ್ಗೆ ಮೆಲಡಿ ಫಿಕ್ಸ್ ಆಗ್ಬಿಟ್ರೆ, ಆಕ್ಟರ್, ಸಿಂಗರ್, ಮ್ಯೂಸಿಷಿಯನ್ ನನಗೆ ಐ ಲವ್ ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್. ಈಗ ನಾನು ಯಾವ್ದಾದ್ರು ಒಂದು ಕೆಲಸ ಮಾಡ್ತೀನಿ ಅಂದ್ರೆ ಅದು ಜನಕ್ಕೆ ಇಷ್ಟ ಆಯ್ತು ಅಂದ್ರೆ, ಸಿ ವಿ ಆರ್ ಆಲ್ ದೇರ್ ಫಾರ್ ದ ಪೀಪಲ್. ನನ್ಗೆ ಇದ್ರಲ್ಲೂ ಟ್ಯಾಲೆಂಟ್ ಇದೆ, ಅಕಸ್ಮಾತ್ ಇದು ವರ್ಕ್ ಆಗ್ತಾ ಇದೆ ಅಂದಾಗ ವೈ ನಾಟ್ ಡೂ ಇಟ್ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಹಾಡು, ಆಮೇಲೆ ನಟನೆ, ಆಮೇಲೆ ಡಬ್ಬಿಂಗು, ಆಮೇಲೆ ವಾಯ್ಸ್ ಓವರ್ಸ್. ಈ ಜಿಂಗಲ್ಸ್ಗೆ ವಾಯ್ಸ್ ಓವರ್ಸ್ ಬರ್ತಾ ಇತ್ತು. ಕಾರ್ಟೂನ್ ಡಬ್ಬಿಂಗ್ಸ್ ಮಾಡ್ತಾ ಇದ್ದೆ. ಹಾಯ್ ಹೇಗಿದ್ದೀರಾ ಒಂದ್ ಕ್ಯಾರೆಕ್ಟರ್, ಹಾಯ್ ಹೇಗಿದ್ಯಾ ಒಂದ್ ಕ್ಯಾರೆಕ್ಟರ್. ಈ ಇನ್ಸ್ಟಾ ರೀಲ್ಸ್ ಅದೆಲ್ಲ ಅಷ್ಟೊಂದ್ ಪ್ರಖ್ಯಾತಿ ಇರ್ಲಿಲ್ಲ. ಬಟ್ ಏನಾಯ್ತು ಅಂದ್ರೆ, ಇಫ್ ಯು ಆರ್ ಅನ್ ಅಡಲ್ಟ್, ದೇರ್ ಆರ್ ಅ ಲಾಟ್ ಆಫ್ ಪೀಪಲ್ ಹೂ ಕ್ಯಾನ್ ಡೂ ಯುವರ್ ವರ್ಕ್. ಇವತ್ತಿಗೂ ಅದು ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ. ಅದು ಭಟ್ಟರ ಮಗಳೇ, ನಾನು ಎಷ್ಟೇ ಅಚೀವ್ಮೆಂಟ್ ಏನೇ ಮಾಡ್ಲಿ, ಐ ಮೀನ್ ಆ ಒಂದು ಅಚೀವ್ಮೆಂಟ್ ಇಟ್ ಇಸ್ ದ ಟ್ರೂ ಅಚೀವ್ಮೆಂಟ್ ಫಾರ್ ಮಿ. 18 ಸಾಂಗ್ 19 ಸಾಂಗ್ ಒಂದ್ ದಿವಸಕ್ಕೆ ಹಾಡ್ಬೇಕು ಅಂತ. ಇವಾಗ ಅಟ್ಲೀಸ್ಟ್ ಹೆಂಗೆ ಅಂದ್ರೆ, ನಮ್ಮವ್ರನ್ನ ನಂಗೆ ಬಾಸು, ನಾನು ಬದುಕೋದ್ ಫಾರ್ ದ ಫ್ಯಾನ್ಸು. ಕಾಸ ಆದ್ರೆ ದಾಸ ನಾನು ದೋಸ್ತಿ ನಿಭಾಯಿಸು. ಅದ್ ಸಪ್ರೇಟ್ ಪಂಚ್ ಮಾಡ್ಬೋದು ಸರ್. ಇವತ್ತಿಗೂ ಹೇಳ್ತೀನಿ, ಅವ್ರು ನಂಗೆ ಹಾಡಿದ್ರಲ್ಲ ಸಾಂಗ್, ನನ್ನ ಹತ್ರ ₹1 ತಗೊಂಡಿಲ್ಲ ಸರ್. ಇಟ್ ಇಸ್ ಜಸ್ಟ್ ಆಶೀರ್ವಾದ. 10th ಸ್ಟ್ಯಾಂಡರ್ಡ್ 11th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಆಲ್ಬಮ್ ಮಾಡಿದ್ದು. ಇಟ್ ವಾಸ್ ಅ ಡಿವೋಷನಲ್ ಆಲ್ಬಮ್. ಸೊ ಆ ಟೈಮಲ್ಲಿ ಅವ್ರದ್ದು ಆಲ್ಮೋಸ್ಟ್ 1.5 lakh ವರ್ಗೂ ಇತ್ತು. ಸೊ ಅದ್ ಹೆಂಗಾಗತ್ತೆ, ಕೆಲವೊಂದ್ ಸರ್ತಿ ಟ್ಯೂನು ಲಿರಿಕ್ ಏನು ಸೈಮಲ್ಟೇನಿಯಸ್ ಆಗಿ ಹೋಗುತ್ತೆ. ಬಟ್ ಮೋಸ್ಟ್ ಆಫ್ ದ ಸಾಂಗ್ಸ್ ಏನಾಗುತ್ತೆ, ಫಸ್ಟ್ ಟ್ಯೂನ್ ಆಗ್ಬಿಟ್ಟಿರುತ್ತೆ. ಆ ಟ್ಯೂನ್ಗೆ ಲಿರಿಕ್ ಕೂಡ್ಸೋದು ಅಂತ. ಯಾಕಂದ್ರೆ ಅದು ತುಂಬಾ ಈಸಿ ಅಂದ್ರೆ ಕಷ್ಟನೂ ಹೌದು, ಇಲ್ಲ ಅಂತ ಹೇಳ್ತಲ್ಲ. ಅಂದ್ರೆ ಒಂದು ಟ್ಯೂನ್ ಫಿಕ್ಸ್ ಆಗ್ಬಿಟ್ರೆ, ನಿಮ್ಗೆ ಮೆಲಡಿ ಫಿಕ್ಸ್ ಆಗ್ಬಿಟ್ರೆ, ಈಗ ಯೂಶಲಿ ಯಾಕೆ ಆತರ ನನ್ಗನ್ಸೋದು, ಐ ಮೈಟ್ ಬಿ ರಾಂಗ್, ಬಟ್ ಯಾಕೆ ಆತರ ಮಾಡ್ತಾರೆ ಅಂದ್ರೆ, ಕೆಲವೊಬ್ಬರಿಗೆ ಇವಾಗ ಸಂಗೀತಕ್ಕೆ ಭಾಷೆ ಇಲ್ಲ ಅಂತ ಹೇಳ್ತಾರೆ. ಆಯ್ತಾ, ಈಗ ನಾನು ಕನ್ನಡಿಗ, ಓಕೆ, ನಾನು ಕನ್ನಡ, ತೆಲುಗು, ತಮಿಳು, ಹಿಂದಿ, ಇಂಗ್ಲಿಷ್, ಈ 5 ಲ್ಯಾಂಗ್ವೇಜ್ ಬರುತ್ತೆ. 5 ಲ್ಯಾಂಗ್ವೇಜ್ ಅಲ್ಲಿ ಇರೋ ಹಾಡುಗಳು ನನಗೆ ಅರ್ಥ ಆಗತ್ತೆ. ಸಪೋಸ್ ಯಾವ್ದೋ ಒಂದು ಸ್ಪ್ಯಾನಿಷ್ ಸಾಂಗ್ ಕೇಳಿದೆ, ಈಗ ಡೆಸ್ಪಾಸಿಟೋ ತನನನ, ನಂಗೆ ಅದು ತಲೆ ಬುಡ ಅರ್ಥ ಆಗಲ್ಲ ಆ ಲಿರಿಕ್. ಬಟ್ ಕೇಳಕ್ಕೇನು ಸಖತ್ತಾಗಿದೆ, ಬಿಕಾಸ್ ದ ಟ್ಯೂನ್ ಸಖತ್ತಾಗಿದೆ. ಸೊ ಆ ಟ್ಯೂನ್ ಚೆನ್ನಾಗಿದ್ರೆ ಅದೇನಾಗತ್ತೆ, ಯೂಶಲಿ ಈಗ ಸಪೋಸ್ ಭಾಷೆ ಬರ್ಲಿಲ್ಲ ಅಂದ್ರೂ ಕೇಳೋರ್ಗ್ ತುಂಬಾ ಇಷ್ಟ ಆಗತ್ತೆ. ಸೊ ಆ ತರ. ಸೊ ಅದಕ್ಕೆ ಟ್ಯೂನ್ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಫಸ್ಟ್ ಟ್ಯೂನ್ ಇಷ್ಟ ಆಗ್ಬಿಟ್ರೆ, ಸಾಹಿತ್ಯ ಅದಕ್ಕೆ ನಾವು ಆಮೇಲೆ ಬರಿಬಹುದು ಅಂತ. ಸೊ ಅದೇನ್ ಸಿಚುವೇಶನ್, ಅದ್ ಹೆಂಗೆ, ಅದ್ ಲಿಪ್ ಇರತ್ತಾ ಇಲ್ವಾ, ಸೊ ಆ ಫ್ಯಾಕ್ಟರ್ಸ್ ಎಲ್ಲ ತಿರ್ಗಾ ಸಾಹಿತ್ಯದಲ್ಲೂ ಬರುತ್ತೆ. ಟ್ಯೂನ್ ಅಲ್ಲೂ ಸಿಕ್ಕಾಪಟ್ಟೆ ಫ್ಯಾಕ್ಟರ್ಸ್ ಇರುತ್ತೆ. ಈ ಸಿಚುವೇಶನ್ಗೆ ಇದೇ ತರ ಟ್ಯೂನ್ ಬೇಕು, ಕೆಲವೊಂದು ರಾಗಗಳನ್ನ ಮಿಕ್ಸ್ ಮಾಡ್ಬಿಟ್ಟು ಟ್ಯೂನ್ ಮಾಡ್ತಾರೆ. ಸೊ ಈ ತರ ಎಲ್ಲ ಒಂದಷ್ಟು ಯುನೋ ದೇರ್ ಆರ್ ಅ ಲಾಟ್ ಆಫ್ ಥಿಂಗ್ಸ್ ವಿಚ್ ಗೆಟ್ ಇನ್ಸ್ಪೈರ್ಡ್, ಇನ್ವಾಲ್ವ್ಡ್ ಇನ್ ಆಲ್ ದೀಸ್ ಥಿಂಗ್ಸ್. ಓಪನಿಂಗ್ ಅಲ್ಲಿ ಇಂಟ್ರೊಡಕ್ಷನ್ ಕೊಡುವಾಗ ಹೇಳ್ದೆ, ಅನಿರುದ್ಧ್ ಶಾಸ್ತ್ರಿ ಮಲ್ಟಿ ಟಾಸ್ಕರ್ ಅಂತ. ಬೇಸಿಕಲಿ ಅವ್ರು ಸಿಂಗರ್, ತುಂಬಾ ಚಿಕ್ಕ ಏಜ್ಗೆನೆ ಸಿಂಗರ್ ಆಗಿ ಗುರುತಿಸ್ಕೊಳ್ತಾರೆ. ಸೊ ಸಿಂಗರ್ ಆದ ನಂತರ ನಟರಾಗ್ತಾರೆ. ಸೊ ಬಾಲನಟರಾಗಿ ಅನೇಕ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಮ್ಯೂಸಿಕ್ ಡೈರೆಕ್ಟರು, ಲಿರಿಸಿಸ್ಟು. ಸೊ ಹಿಂಗೆ ಒಂಥರ ಎಲ್ಲ ಕೆಲಸಗಳನ್ನು ಸಿನಿಮಾದಲ್ಲಿ ಏನೇನೆಲ್ಲ ಮಾಡ್ಲಿಕ್ಕೆ ಆಗತ್ತೆ ಅದನ್ನೆಲ್ಲವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ನಿಮಗೆ ಯಾವ್ದು ಖುಷಿ ಕೊಡುತ್ತೆ? ಆಕ್ಟರ್, ಸಿಂಗರ್, ಮ್ಯೂಸಿಷಿಯನ್, ನಾನ್ ಬಿಟ್ಟಿದ್ದೀನ ಬೇರೆ ಯಾವ್ದು? ಇಲ್ಲ, ವಾಯ್ಸ್ ಓವರ್ಸ್ ಮಾಡಿದೀನಿ, ಡಬ್ಬಿಂಗ್. ನಾ ಒಂದಷ್ಟು ಸಿನಿಮಾಗಳು, ಆಲ್ಮೋಸ್ಟ್ ಒಂದು 150-200 ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡಿದ್ದೀನಿ. ಸೊ ಅಂದ್ರೆ ಹೆಂಗೆ ಅಂದ್ರೆ, ನನಗೆ ಐ ಲವ್ ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್. ಈಗ ನಾನು ಯಾವ್ದಾದ್ರು ಒಂದು ಕೆಲಸ ಮಾಡ್ತೀನಿ ಅಂದ್ರೆ ಅದು ಜನಕ್ಕೆ ಇಷ್ಟ ಆಯ್ತು ಅಂದ್ರೆ, ಸಿ ವಿ ಆರ್ ಆಲ್ ದೇರ್ ಫಾರ್ ದ ಪೀಪಲ್. ಕಲಾ ರಸಿಕರಿಗೆ ಮಾತ್ರ ನಮ್ಮನ್ನ ನಾವು ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಅವ್ರಿಗೆ ಏನ್ ಇಷ್ಟ ಆಗತ್ತೆ ಅದನ್ನ ನಾವು ಕೊಡ್ಬೇಕು. ಅಂಡ್ ಅಫ್ಕೋರ್ಸ್ ಇವಾಗ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ನಮ್ಮ ಇಂಡಿಪೆಂಡೆಂಟ್ ಸಾಂಗ್ಸ್ ಮಾಡ್ಕೊಳ್ಳೋದು ಅಥವಾ ನಮ್ಮ ಇಂಡಿಪೆಂಡೆಂಟ್ ವರ್ಕ್ಸ್ ಮಾಡ್ಕೊಳ್ಳೋದು, ದಟ್ ಈಸ್ ಡಿಫ್ರೆಂಟ್. ಬಟ್ ಮೇಜರ್ ಕಾನ್ಸಂಟ್ರೇಷನ್ ಇಸ್ ದಟ್ ಜನಕ್ಕೆ ಏನ್ ಇಷ್ಟ ಆಗತ್ತೆ ಅದನ್ನ ನಾವು ಕೊಡ್ಬೇಕು. ಸೊ ಅದು ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು. ಅಂಡ್ ನನಗೆ ಈ ಸಿನಿಮಾ ಫೀಲ್ಡ್ ಬರ್ಬೇಕು ಅಥವಾ ಆರ್ಟ್ ಫೀಲ್ಡ್ ಬರ್ಬೇಕು ಅಂದಾಗ ನನಗೆ ಫಸ್ಟ್ ಮೈಂಡ್ ಅಲ್ಲಿ ಇದ್ದಿದ್ದೆ, ನೆವರ್ ರೆಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಅಂತ. ಈಗ ಯಾವ್ದ್ರಲ್ಲಿ ಹಿಟ್ ಆಗ್ತೀವಿ ಅಂತ ಗೊತ್ತಿಲ್ಲ ಸರ್, ಯಾವ್ದ್ರಲ್ಲಿ ಆಪರ್ಚುನಿಟಿ ಸಿಗತ್ತೆ ಅಂತ ಗೊತ್ತಿಲ್ಲ, ಅಂಡ್ ಯಾವ್ದು ನಮಗ್ ಅನ್ನ ಹಾಕತ್ತೆ ಅಂತ ಗೊತ್ತಿಲ್ಲ.
ಜನಕ್ಕೆ ಯಾವ್ದೋ ಒಂದು ಏನು ಕಲೆ ಇಷ್ಟ ಆಯ್ತು ನನ್ನಿಂದ ಅಂತ ಅನ್ಸಿದ್ರೆ ಅದು ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ದಟ್ ಇಸ್ ಇಟ್. ಸೊ ಅವ್ರಿಗೆ ಇಷ್ಟ ಆಗಿದ್ದನ್ನ ನಾನು ಯಾಕೆ ಮಾಡಬಾರ್ದು? ಅಥವಾ ವೈ ಶುಡ್ ಐ ರೆಸ್ಟ್ರಿಕ್ಟ್ ಮೈ ಸೆಲ್ಫ್? ಇವಾಗ ನಾನ್ ಬರೀ ಸಿಂಗಿಂಗ್ ಅಲ್ಲೇ ಇರ್ತೀನಿ, ನನ್ಗೆ ಇದ್ರಲ್ಲೂ ಟ್ಯಾಲೆಂಟ್ ಇದೆ, ಅಕಸ್ಮಾತ್ ಇದು ವರ್ಕ್ ಆಗ್ತಾ ಇದೆ ಅಂದಾಗ ವೈ ನಾಟ್ ಡೂ ಇಟ್ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಎಲ್ಲ ಅಗೇನ್ ಏನೋ ನನ್ಗೆ ತುಂಬಾ ಚೈಲ್ಡ್ಹುಡ್ ಆಕ್ಚುಲಿ ತುಂಬಾ ಪ್ಲಸ್ ಆಯ್ತು. ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ಫಸ್ಟ್ ಹಾಡು, ಆಮೇಲೆ ನಟನೆ, ಆಮೇಲೆ ಡಬ್ಬಿಂಗು, ಆಮೇಲೆ ವಾಯ್ಸ್ ಓವರ್ಸ್. ಈ ಜಿಂಗಲ್ಸ್ಗೆ ವಾಯ್ಸ್ ಓವರ್ಸ್ ಬರ್ತಾ ಇತ್ತು, ಕಾರ್ಟೂನ್ ಡಬ್ಬಿಂಗ್ಸ್ ಮಾಡ್ತಾ ಇದ್ದೆ. ಸೊ ಈ ಡೋರಾ ಅದೆಲ್ಲ ಬರ್ತಾ ಇತ್ತು. ಈ ಚಿಂಟು ಟಿವಿ ಅಂತ ಒಂದು ಬರ್ತಾ ಇತ್ತು. ಡೋರಾ ಫ್ರೆಂಡ್ ಕ್ಯಾರೆಕ್ಟರ್ ಒಂದಷ್ಟು ಬರುತ್ತೆ. ಅಂದ್ರೆ ಡೋರಾ ಕೆಲವು ಪ್ಲೇಸಸ್ ಹೋದಾಗ ಎಲ್ಲ ಕ್ಯಾರೆಕ್ಟರ್ಸ್ ಬರುತ್ತಲ್ಲ, ಸೊ ಆ ಕ್ಯಾರೆಕ್ಟರ್ಸ್ಗೆಲ್ಲ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೆ. ಅದು ಆಮೇಲೆ ಮ್ಯಾಜಿಕ್ ಐ ಅಂತ ಚಿಂಟು ಟಿವಿಯಲ್ಲಿ ಬರ್ತಾ ಇತ್ತು. ಚಿಂಟು ಟಿವಿದು ಒಂದು 5-6 ಸೀರೀಸ್ ಕಂಪ್ಲೀಟ್ ಆಲ್ಮೋಸ್ಟ್ ಒಂದು 2 years ಮಾಡಿದ್ದೆ. ಅದು ಏನಂದ್ರೆ ಒಂದು ಎಪಿಸೋಡ್ ಹೋದಾಗ ಅದ್ರಲ್ಲಿ ಎಷ್ಟು ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಬರುತ್ತೋ ಅದನ್ನೆಲ್ಲ ಕ್ಯಾರೆಕ್ಟರ್ ವಾಯ್ಸ್ ಚೇಂಜ್ ಮಾಡ್ಬಿಟ್ಟು ಮಾಡೋದು. ಈಗ ಹಾಯ್ ಹೇಗಿದ್ದೀರಾ ಒಂದ್ ಕ್ಯಾರೆಕ್ಟರ್, ಹಾಯ್ ಹೇಗಿದ್ಯಾ ಒಂದ್ ಕ್ಯಾರೆಕ್ಟರ್, ಅಲ್ಲ ಕಣೋ ಇದು ಏನೋ ಸಮಥಿಂಗ್ ಲೈಕ್ ದಟ್. ಸೊ ಆ ತರ ವಾಯ್ಸ್ ಡಿಫ್ರೆಂಟ್ ಮಾಡ್ಬಿಟ್ಟು ಒಂದೊಂದು ಫ್ರೀಕ್ವೆನ್ಸಿಯಲ್ಲಿ ಒಂದೊಂದು ಕ್ಯಾರೆಕ್ಟರ್ ತರ ಮಾತಾಡ್ಕೊಂಡು ಹೋಗೋದು. ವಿ ಯೂಸ್ ಟು ಡೂ ಇಟ್. ಆಂಕರಿಂಗ್ ಮಾಡಿದೆ, ಕುಣಿಯೋನು ಬಾರ, ಆಮೇಲೆ ಲಿಟಲ್ ಸ್ಟಾರ್ ಸಿಂಗರ್ ಅಂತ ಎಲ್ಲ ಜಿ ಕನ್ನಡ ಸುವರ್ಣ ಅಲ್ಲಿ ಬಂದಿತ್ತು. ಸೊ ಅದಕ್ಕೆ ಆಂಕರಿಂಗ್ ಮಾಡಿದೆ. ಅಂಡ್ ಈ ತರ ಆ ಚಿಕ್ಕ ವಯಸ್ಸಲ್ಲಿ ಆ ಎಕ್ಸ್ಪೋಜರ್ ಏನಾಯ್ತು ಅಂದ್ರೆ ನನಗೆ ಒಂದು ಕಾನ್ಫಿಡೆನ್ಸ್ ತುಂಬಾ ಬಿಲ್ಡ್ ಮಾಡೋದು. ನೀವು ಈಗ ಟೀನೇಜ್ ಆದ್ಮೇಲೆ ಬಂದಾಗ ತಿರ್ಗಾ ಯುನೋ ಆಫ್ಟರ್ ಸ್ಟಡೀಸ್ ಬಂದಾಗ ಐ ಫೇಸ್ಡ್ ಅ ಲಾಟ್ ಆಫ್ ರಿಜೆಕ್ಷನ್ಸ್, ಇಲ್ಲ ಅಂತ ಇಲ್ಲ. ಸೊ ಅವಾಗ ನನ್ಗೇನ್ ರಿಯಲೈಸ್ ಆಯ್ತು ಅಂದ್ರೆ ಬಾಸ್ ಆ ಟೈಮ್ ಬೇರೆ, ಈ ಟೈಮ್ ಬೇರೆ. ಯಾಕಂದ್ರೆ ಅವಾಗ ಈಗ ಚಿಕ್ಕ ಮಕ್ಳ ಕ್ಯಾರೆಕ್ಟರ್ಸ್ ಅಂದ್ರೆ ನಮ್ಗೆ ಆಗ ಇಷ್ಟು ಇನ್ಸ್ಟಾಗ್ರಾಮ್ ಅದು ಇದು ಎಲ್ಲ ಇರ್ಲಿಲ್ಲ. ಸೊ ನಮ್ಗೆ ಬೆರಳೆಣಿಕೆಯಲ್ಲಿ ಇದ್ರು ಒಂದಷ್ಟು ಚೈಲ್ಡ್ ಆರ್ಟಿಸ್ಟ್ ಅಂತಾರಲ್ಲ. ಸೊ ವೆರಿ ಲಿಮಿಟೆಡ್ ಟ್ಯಾಲೆಂಟ್ ಅನ್ನೋ ತರ ಇತ್ತು. ಸೊ ಹಾಗಾಗಿ ಅವಾಗ ಎಲ್ಲದಕ್ಕೂ ಕರಿತಾ ಇದ್ರು. ಈ ಇನ್ಸ್ಟಾ ರೀಲ್ಸ್ ಅದೆಲ್ಲ ಅಷ್ಟೊಂದು ಪ್ರಖ್ಯಾತಿ ಇರ್ಲಿಲ್ಲ. ಬಟ್ ಏನಾಯ್ತು ಅಂದ್ರೆ ಇಫ್ ಯು ಆರ್ ಅನ್ ಅಡಲ್ಟ್ ದೇರ್ ಆರ್ ಅ ಲಾಟ್ ಆಫ್ ಪೀಪಲ್ ಹೂ ಕ್ಯಾನ್ ಡೂ ಯುವರ್ ವರ್ಕ್. ಅಷ್ಟು ಆಪ್ಷನ್ಸ್ ಇದೆ. ಸೊ ನಂಗೆ ಅವಾಗ ರಿಯಲೈಸ್ ಆಗಿದ್ದೇನು ಅಂದ್ರೆ ಅಷ್ಟ್ರಲ್ಲಿ ನನ್ನ ಯಾಕೆ ಕರಿಬೇಕು, ಏನಾದ್ರೂ ಯುನಿಕ್ ಇರ್ಬೇಕು, ಏನಾದ್ರೂ ಸ್ಟ್ಯಾಂಡ್ ಔಟ್ ಆಗಿರ್ಬೇಕು. ಸೊ ಅದಕ್ಕೆ ಏನ್ ವರ್ಕ್ ಮಾಡ್ಬೇಕು. ದೆನ್ ಐ ಸ್ಟಾರ್ಟೆಡ್ ದ ಓಲ್ಡ್ ಸ್ಕೂಲ್ ವೇ, ತಿರ್ಗಾ ಫಸ್ಟ್ ಇಂದ ಸ್ಕ್ರಾಚ್ ಇಂದ ಶುರು ಮಾಡೋಣ ಅಂತ. ಸೊ ಅವಾಗ ಏನಾಗುತ್ತೆ ಅಂದ್ರೆ ತುಂಬಾ ಕೆಲ್ಸಗಳು ಕಲಿತೀವಿ ಸರ್. ನಾನು ತುಂಬಾ ಓದೋನಲ್ಲ. ಅಂದ್ರೆ ಈಗ ಕನ್ನಡ ಸಾಹಿತ್ಯನ ನನ್ಗೆ ಯಾವ್ದಾದ್ರು ಪುಸ್ತಕ ಕೊಟ್ರೆ ಅದ್ರಲ್ಲಿ ಕೂತ್ಕೊಂಡು ಓದೋ ಟೈಪ್ ಅಲ್ಲ ನಾನು. ಸೊ ನನ್ಗೇನ ಹಂಗೆ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕನ್ನಡ ಪಠ್ಯ ಪುಸ್ತಕ 10ನೇ ತರಗತಿ ಅದಾದ್ಮೇಲೆ ಕನ್ನಡ ಪುಸ್ತಕ ಅಂತ ಯಾವ್ದು ಓದಿಲ್ಲ ನಾನು. ಕನ್ನಡ ಅಂತಾನೆ ಅಲ್ಲ, ಇಂಗ್ಲಿಷು ಓದಿಲ್ಲ. ಸೊ ಸಿಲೆಬಸ್ ಅಲ್ಲಿ ಎಷ್ಟಿತ್ತೋ ಅಷ್ಟೇ ನಾನು ಓದಿರೋದು. ಬಿಕಾಸ್ ನಂಗೆ ಅದು ಓದಕ್ ಆಗಲ್ಲ. ಚಿಕ್ಕ ವಯಸ್ಸಿಂದ ನಂಗೆ ಏನ್ ಗೊತ್ತಾ, ಆ ವಿಜುವಲ್ ಆಡಿಯೋ ಕೇಳಿ ಆ ಮೀಡಿಯಂ ನನ್ಗೆ ಸೆಟ್ ಆಗ್ಬಿಟ್ಟಿದೆ. ಬಹುಶಃ ಐ ವಾಸ್ ಅ ಗುಡ್ ಸ್ಟೂಡೆಂಟ್. ಅಂದ್ರೆ ಈಗ 10th ಅಲ್ಲಿ ಐ ಗಾಟ್ ಅ ಡಿಸ್ಟಿಂಕ್ಷನ್, ಇಂಜಿನಿಯರಿಂಗ್ ಅಲ್ಲಿ ಆಲ್ಸೋ ಐ ಗಾಟ್ ಅ ಡಿಸ್ಟಿಂಕ್ಷನ್. ಅದೆಲ್ಲ ಅಕಾಡೆಮಿಕಲಿ ಐ ಆಮ್ ಗುಡ್. ಅಂಡ್ ನಂಗೊಂದು ಪ್ರಾಬ್ಲಮ್ ಏನು ಅಂದ್ರೆ ನಂಗೆ ಮೆಮೊರಿಯಲ್ಲಿ ಇರಲ್ಲ. ಚಿಕ್ಕ ವಯಸ್ಸಿಂದ ಒಂದು ಪ್ಲಸ್ ಏನು ಅಂದ್ರೆ ಎಲ್ಲ ಕನ್ನಡದ ಶ್ರೇಷ್ಠ ಸಾಹಿತ್ಯವನ್ನ ಹಾಡಿ 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 ಯಾಕಂದ್ರೆ ಅವಾಗ ಆರ್ಕೆಸ್ಟ್ರಾ ಇಂದ ಆರ್ಕೆಸ್ಟ್ರಾ ಅಂದ್ರೆ ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್ ಅವಾಗ. ಅಂದ್ರೆ ಇವಾಗ ರಾಕ್ ಬ್ಯಾಂಡ್ಸ್ ಹೆಂಗಿದೆ, ಇವಾಗ ಒಬ್ಬ ಬ್ಯಾಂಡ್ ಕಾನ್ಸರ್ಟ್ ಹೆಂಗ್ ಬರ್ತಾನೆ, ಅವಾಗ ಆರ್ಕೆಸ್ಟ್ರಾ ಹಂಗ್ ಬರ್ತದೆ. ಇವಾಗ ರಿಯಾಲಿಟಿ ಶೋ ನಾನು ಎದೆ ತುಂಬೆ ಹಾಡುವನ್ನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ, ಸರಿಗಮಪ 2 ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡಿದ್ದು. ಅವಾಗ್ಲೂ ಅಷ್ಟೇ ಆ ರಿಯಾಲಿಟಿ ಶೋಗಳಿಗೆ ನಾವು ಅಲ್ಲಿ ಸ್ಟೇಜ್ ಮೇಲೆ ಹಾಡೋದು ಒಂದೇ ಸಾಂಗು, ಬಟ್ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು ತುಂಬಾ ಸಾಂಗ್ಗಳಿರುತ್ತಲ್ಲ. ಅಂದ್ರೆ ಎಲ್ಲಾ ಜಾನ್ರಾಸು ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಆ ಒಂದು ಅದ್ಭುತವಾದ ಸಾಹಿತ್ಯನ ಕೇಳಿ ಅದು ಹಾಡಿ ಹಾಡಿ ಆ ಶ್ರೇಷ್ಠ ಸಾಹಿತ್ಯ ನನ್ನ ಒಳಗಡೆ ಅಂತರ್ಗತವಾಗ್ಬಿಟ್ಟಿದೆ. ಅಗೇನ್ ಅದೇ ನಾನು ಹೇಳೋದು, ಇವಾಗ ಆ ಮೆಮೊರಿ ನಂಗೆ ಮರ್ತೋಗ್ಬಿಟ್ಟಿರುತ್ತೆ, ಬಟ್ ಟ್ಯೂನ್ ಕೇಳಿದ ತಕ್ಷಣ ಏನೋ ಒಂದು ಫ್ಲಾಶ್ ಆಗುತ್ತೆ. ನೀವು ಚೈಲ್ಡ್ ಆಕ್ಟರ್ ಆಗಿದ್ದಾಗ ಅಥವಾ ಚೈಲ್ಡ್ ಸಿಂಗರ್ ಆಗಿದ್ದಾಗ ಒಳ್ಳೊಳ್ಳೆ ಆಪರ್ಚುನಿಟಿಗಳು, ನಿಮ್ಗೆ ಒಳ್ಳೊಳ್ಳೆ ಪ್ಲಾಟ್ಫಾರ್ಮ್ಗಳು ಸಿಗ್ತವೆ. ನೀವು ಹೇಳ್ದಂಗೆ ಅವಾಗಲೇ ಹೇಳ್ದಂಗೆ ಎದೆ ತುಂಬಿ ಹಾಡುವೆನು SPB ಸರ್ ಅವ್ರ ಕಡೆಯಿಂದ ಒಳ್ಳೆ ಅಪ್ರಿಶಿಯೇಷನ್ ಸಿಕ್ಕಿತ್ತು ನಿಮ್ಗೆ. ನಿಮ್ಮ ಹಾಡುಗಾರಿಕೆಗೆ ಬಹಳ ಮೆಚ್ಚುಗೆ ಅವ್ರ ಕಡೆಯಿಂದ ಸಿಕ್ತು. ಸರಿಗಮಪ ವೇದಿಕೆಗೂ ಕೂಡ ಬಂದ್ರಿ. ಸೊ
ಏನ್ ಮೆಮೊರೀಸ್ ಚೆರಿಶ್ ಮಾಡಕ್ ಇಷ್ಟಪಡ್ತೀರಾ? ಯಾಕಂದ್ರೆ ಅಂತ See, ಲೆಜೆಂಡ್. ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಾನೆ, ಇವತ್ತಿಗೂ ಅದು ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ. ಅದು ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ, ನೀಲಿನ ಲೆಕ್ಸಿನ ಮೇಘ ವಿನ್ಯಾಸದ ಆಕಾಶದ ಸೀರೆ ದಿಗಂತಗಳೆಮ್ಮೆರೆ, ಮುಂಜಾವಿನ ಬಂಗಾರದ ಬೆಟ್ಟ ಬೆಳದಿಂಗಳ ಬೆಳ್ಳಿ ನಿನ್ನ ಭಾಗ್ಯಕ್ಕೆ ಎಣೆಯಲ್ಲಿ. ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ. ಇವತ್ತಿಗೂ ರೀಲ್ಸ್ ಎಲ್ಲ ಹಾಕ್ತಾರೆ ಅದನ್ನ, ಅಂಡ್ ಪೀಪಲ್ ಎಂಜಾಯ್ ಇಟ್. ಅಂಡ್ SPB ಸರ್ ಹೀಸ್ ಅ ಲೆಜೆಂಡ್. ಸಿ ಅಗೇನ್ ಅದ್ರಲ್ಲೊಂದು ಬ್ಲೆಸ್ಸಿಂಗ್ ಏನಂದ್ರೆ SPB ಸರ್ ನನ್ಗೆ ಒಂದು ನನ್ನ ಮ್ಯೂಸಿಕ್ ಗೆ ಸಾಂಗ್ ಹಾಡಿದ್ರು ಅಂತ. ನಂಗೆ ಯಾರಾದ್ರೂ ಲೈಫ್ ಅಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡಿದ್ಯೇನೋ ಅಂತ ಕೇಳಿದ್ರೆ ನನ್ ನಾನ್ ಪ್ರೌಡ್ ಆಗಿ ಹೇಳೋದು ಒಂದೇ ಅಚೀವ್ಮೆಂಟ್, ದಟ್ ನಾನ್ ಎಷ್ಟೇ ಅಚೀವ್ಮೆಂಟ್ ಏನೇ ಮಾಡ್ಲಿ, ಐ ಮೀನ್ ಆ ಒಂದು ಅಚೀವ್ಮೆಂಟ್ ಇಟ್ ಇಸ್ ದ ಟ್ರೂ ಅಚೀವ್ಮೆಂಟ್ ಫಾರ್ ಮಿ. SPB ಸರ್ 50,000ಕ್ಕಿಂತ ಹೆಚ್ಚು ಹಾಡುಗಳನ್ನ ಹಾಡಿರುವಂತಹ ಒಂದು ಮಹಾನ್ ಲೆಜೆಂಡ್. ಅದು ನೆಕ್ಸ್ಟ್ ಇಂಪಾಸಿಬಲ್, ಅದು ಚಾನ್ಸೇ ಇಲ್ಲ. ಒಂದೊಂದ್ ದಿನಕ್ಕೆ ಎಷ್ಟೋ ಸಾಂಗ್ಸ್ 19-20 ಸಾಂಗ್ಸ್ ಎಲ್ಲ ಮಾಡಿದಾರಂತೆ. ನನ್ಗೆ ಕೆಲವು ಇಂಟರ್ವ್ಯೂಗಳೆಲ್ಲ ಕೆಲವ್ರನ್ನ ಕೇಳಿದಾಗ ಹೈದರಾಬಾದ್ ಅಲ್ಲಿ ಹಾಡಿ ಇಲ್ಲಿ ಬರ್ತಾ ಇದ್ರು, ಇಲ್ಲಿ ಹಾಡ್ತಾ ಇದ್ರು, ಇಲ್ಲಿ ಹಾಡು ಚೆನ್ನೈಗೆ ಹೋಗ್ತಾ ಇದ್ರು, ಹಾಡುಗಳನ್ನ ಹಾಡಿ ಮುಗಿಸಿ ಮತ್ತೆ ಅಲ್ಲೋಗಿ 5-6 ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಹಾಡ್ತಾ ಇದ್ರು. ಸರ್ ವಾಯ್ಸ್ ಇವಾಗ ನಾನ್ ಸಿಂಗರ್ ಆಗಿರೋದ್ರಿಂದ ನನಗೂ ಅದು ಅರ್ಥ ಆಗುತ್ತೆ. ನೀವು 4ನೇ ಸಾಂಗ್ ಹಾಡೋಷ್ಟ್ರೊಳಗೆ ವಾಯ್ಸ್ ಬಿದ್ದೋಗಿರುತ್ತೆ ಸರ್, ಅಂದ್ರೆ ಸ್ಟ್ರೈನ್ ಆಗ್ಬಿಡತ್ತೆ ಅಲ್ವಾ? ಅಂಡ್ ಸಿ ಇವಾಗ ನಾವು ಸುಮ್ನೆ ಇಲ್ಲಿ ಮಾತಾಡಿ ಹಾಡೋದು ಬೇರೆ, ಬಟ್ ನಾವು ಒಂದು ಕಂಡೆನ್ಸರ್ ಮೈಕ್ ಅಲ್ಲಿ ರೆಕಾರ್ಡ್ ಮಾಡಿದಾಗ ಆ ಸಣ್ಣ 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 ನ್ಯೂಆನ್ಸಸ್ ಕ್ರ್ಯಾಕ್ಸ್ ಅದೆಲ್ಲ ನೀಟಾಗಿ ಕೇಳ್ಸತ್ತಲ್ಲಿ, ಉಸಿರು ಕೇಳ್ಸತ್ತಲ್ಲಿ, ಉಸಿರು ತಗೊಳೋದ್ ಕೇಳ್ಸತ್ತಲ್ಲಿ. 18 ಸಾಂಗ್ 19 ಸಾಂಗ್ ಒಂದ್ ದಿವಸಕ್ಕೆ ಹಾಡ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಏನು ಮಿಸ್ಟೇಕ್ಸ್ ಇಲ್ಲದೆ ಹಾಡ್ತಾರೆ ಅಂದ್ರೆ ಒಂದೇ ದಿನ. ಸರ್ ಇವಾಗ ಅಟ್ಲೀಸ್ಟ್ ಹೆಂಗೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮವ್ರನ್ನ ನಂಗೆ ಬಾಸು ನಾನು ಬದ್ಕೋತ್ ಫಾರ್ ದ ಫ್ಯಾನ್ಸು ಒಂದ್ ಲೈನ್ ತಗೊಂಡು ಕಾಸ ಆದ್ರೆ ದಾಸ ನಾನು ದೋಸ್ತಿ ನಿಭಾಯಿಸು ಅದ್ ಸಪ್ರೇಟ್ ಪಂಚ್ ಮಾಡ್ಬೋದು. ಅವಾಗ ಹಂಗಲ್ಲ, ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಎಂಡ್ ವರ್ಗು ಕಂಟಿನ್ಯೂಸ್. ಇವಾಗ ಲೈವ್ ಅಲ್ಲಿ ಹೆಂಗ್ ಹಾಡ್ತೀವಿ, ಲೈವ್ ಶೋಸ್ ಅಲ್ಲಿ ಹೆಂಗ್ ಹಾಡ್ತೀವಿ ನಾವು, ಸೊ ಕಂಟಿನ್ಯೂಸ್ ಒಂದೇ ಸ್ಟ್ರೆಚ್ ಅಲ್ಲಿ ಒಂದ್ ಸಾಂಗ್ ಹಾಡ್ಬೇಕು. ಆಮೇಲೆ ಮೇಲು ಫೀಮೇಲು ಅಕ್ಕಪಕ್ಕ ನಿಂತ್ಕೊಂಡೆ ಹಾಡ್ತಾ ಇದ್ರು. ಹೌದು ಮಾಡ್ಬೇಕಾಗಿತ್ತು. ಇವಾಗ ಅಂದ್ರೆ ಎಲ್ಲೋ ಟ್ರ್ಯಾಕ್ ಎಲ್ಲೋ. ಕರೆಕ್ಟ್ ಅಲ್ಲ, ಈ ಟೆಕ್ನಾಲಜಿ ಅಷ್ಟು ಬೆಳೆದಿದೆ, ಇಟ್ ಹಸ್ ಬಿಕಮ್ ಈಸಿ ಫಾರ್ ಅಸ್. ಎಷ್ಟೊಂದು ಇಂಟರ್ವ್ಯೂಸ್ ಅಲ್ಲಿ ನೋಡಿದೀನಿ, ಯಾವ್ದೋ ವಾಯ್ಸ್ ವೋಕಲ್ ಕಾರ್ಡ್ ಆಪರೇಷನ್ ಆಗ್ಬೇಕಾದ್ರೆ ಅವ್ರಿಗೆ ಹೇಳಿದ್ರಂತೆ, ಏನೋ ನಿಮ್ ವಾಯ್ಸ್ ಹೊಟ್ಟೋಗ್ಬಿಡ್ಬೋದು ಇದು ಆಪರೇಟ್ ಮಾಡಿದ್ರೆ ಅಂತ. ಅವ್ರ ಅವಾಗ ಹೇಳಿದ್ರಂತೆ ಡಾಕ್ಟರ್ಗೆ, ನೀವು ಮಾಡಿ, ದೇವ್ರಿದಾನೆ, ನಾನು ಇನ್ನ ಹಾಡ್ಬೇಕು ಅಂದ್ರೆ ಅವನೇ ನನ್ಗೆ ವಾಯ್ಸ್ ಕೊಡ್ತಾನೆ ಅಂತ. ಆಪರೇಷನ್ ಮಾಡಿ ಅವ್ರು 10 days ರೆಸ್ಟ್ ಹೇಳಿದ್ರಂತೆ, 3ನೇ ದಿವಸಕ್ಕೆ ಹೋಗ್ಬಿಟ್ಟು ತಿರ್ಗಾ ರೆಕಾರ್ಡಿಂಗ್ ಶುರು ಮಾಡ್ಬಿಟ್ಟಿದ್ದಾರೆ SPB ಸರ್. ಸಿ ಆ ಡೆಡಿಕೇಶನ್ ಇದೆಯಲ್ಲ ಅಲ್ವಾ, ಆ ಡೆಡಿಕೇಶನ್ ಇದೆ ಸರ್. ಇವತ್ತಿಗೂ ಹೇಳ್ತೀನಿ, ಅವ್ರು ನಂಗೆ ಹಾಡಿದ್ರಲ್ಲ ಸಾಂಗ್, ನನ್ನ ಹತ್ರ ₹1 ತಗೊಂಡಿಲ್ಲ ಸರ್. ಇಟ್ ಇಸ್ ಜಸ್ಟ್ ಆಶೀರ್ವಾದ ಅಷ್ಟೇ. ಬಟ್ ವಾಟ್ ಕ್ಯಾನ್ ಐ ಡೂ? ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಸ್, ನನ್ನ ಫ್ಯೂಚರ್ ಇದ್ರಲ್ಲಿ ನಂಗೆ ಯಾರಾದ್ರೂ ಆ ತರ ಸಿಕ್ಕಿದ್ರೆ ಐ ಶುಡ್ ಮೇಕ್ ದೆಮ್ ಫೀಲ್ ದಟ್ ಓಕೆ ಯು ಹ್ಯಾವ್ ದ ಟ್ಯಾಲೆಂಟ್, ಯು ಡೂ ಇಟ್. ನನ್ಗೆ ಎಷ್ಟೊಂದ್ ಸರ್ತಿ, ಈಗ ಕೆಲವೊಂದ್ ಸರ್ತಿ ಅನ್ಸತ್ತಲ್ಲ ಸರ್, ಅಂದ್ರೆ ಅಯ್ಯೋ ಯಾಕೆ ಗುರು, ನಾವ್ ಆರಾಮ್ಸೆ ಇಂಜಿನಿಯರಿಂಗ್ ಮಾಡಿದೆ, ಅದ್ರಲ್ಲೇ ಒಂದ್ ಜಾಬ್ ಹಾಕೋಬೋದಾಗಿತ್ತು, ಏನಕ್ಕೆ ಸುಮ್ನೆ ಬಂದಾಗ್ರು ಅಂದ್ರೆ ಕೆಲವೊಂದ್ ಸರ್ತಿ ವರ್ಕ್ ಆಗದೆ ಇರೋ ಸಿಚುವೇಶನ್ ಗಳು ಬರುತ್ತೆ. ಬಂದಾಗ ಆ ಥಾಟ್ಸ್ 100% ಬರುತ್ತೆ. ನಮ್ಗೆ ಅಂತ ಅಲ್ಲ, ಎನಿ ಆರ್ಟ್ ಫೀಲ್ಡ್, ಎನಿ ಆರ್ಟಿಸ್ಟ್, ಎನಿ ಕ್ರಿಯೇಟಿವ್ ಜಾಬ್ ಅದ್ ಬಂದೇ ಬರುತ್ತೆ. ಸೊ ಆ ಟೈಮಲ್ಲೆಲ್ಲ ನಂಗೆ ಇನ್ಸ್ಪೈರ್ ಮಾಡ್ತಾ ಇದ್ದಿದ್ದೆ ಇಂಥ ಪಾಯಿಂಟ್ಸ್, ಸುಮ್ಮನೆ ಆಶೀರ್ವಾದ ಕೊಟ್ಟಿರಲ್ಲ. ಈಗ ಆ ಟೈಮಲ್ಲಿ ಅವರು, ನಾನು 10th ಸ್ಟ್ಯಾಂಡರ್ಡ್ 11th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಆಲ್ಬಮ್ ಮಾಡಿದ್ದು, ಇಟ್ ವಾಸ್ ಅ ಡಿವೋಷನಲ್ ಆಲ್ಬಮ್. ಸೊ ಆ ಟೈಮಲ್ಲಿ ಅವ್ರದ್ದು ಆಲ್ಮೋಸ್ಟ್ 1.5 lakh ವರ್ಗೂ ಇತ್ತು ರೆಮ್ಯುನರೇಷನ್ ಒಂದ್ ಸಾಂಗ್. ನನ್ ಮೇಲೆ ಪ್ರೀತಿ ಇದ್ದು ಮಾಡಿದಿದ್ರೆ ನೀನ್ ನಂಗೆ ಇಷ್ಟು ಕೊಟ್ಬಿಡು ಸಾಕು, ಅಥವಾ ಏನೋ ಒಂದು ಡಿಸ್ಕೌಂಟೆಡ್ ಪ್ರೈಸ್ ಸಮಥಿಂಗ್ ಲೈಕ್ ದಟ್ ಅವ್ರು ಹೇಳ್ಬಿಟ್ಟು ಮಾಡ್ಬೋದಾಗಿತ್ತು. ಸೊ ನಂಗೆ ಈ ತರ ಥಾಟ್ಸ್ ಎಲ್ಲ ಬಂದಾಗ ಬಿಟ್ಟೋಗ್ಬಿಡ್ಬೋದಲ್ಲ, ನಾನು ರೆಗ್ಯುಲರ್ ಜಾಬ್ ನೋಡ್ಕೋಬೋದಲ್ಲ ಅಂತ ಎಲ್ಲ ಬಂದಾಗ ಇದು ನಂಗೆ ಬರ್ತಾ ಇತ್ತು. ಅವ್ರು ಯಾರು ಸುಮ್ನೆ ಮಾಡಿಲ್ಲ, ದೇರ್ ಇಸ್ ಅ ರೀಸನ್. ಆ ರೀಸನ್ ನನಗ್ ಗೊತ್ತಿಲ್ಲ ಅಷ್ಟೇ ಆ ಟೈಮಲ್ಲಿ. ಮೇ ಬಿ ಬಿಕಾಸ್ ಹೀಸ್ ಅ ಲೆಜೆಂಡ್. ಅವ್ರು ಎಷ್ಟು ಜನ ನೋಡಿರ್ತಾರ ಅವ್ರ ಲೈಫ್ ಅಲ್ಲಿ. ಸೊ ಅವರು ಒಂದು ರೀಸನ್ಗೋಸ್ಕರ ಇದನ್ನ ಮಾಡಿದ್ದಾರೆ ಅಂದ್ರೆ, ಅಂಡ್ ಲೈಫ್ ಅಲ್ಲಿ ಆಗಿರೋ ಇನ್ಸಿಡೆಂಟ್ ಗಳೆಲ್ಲ ಒಂದು ರೀಸನ್ಗೋಸ್ಕರ ಆಗಿದೆ ಅಂದ್ರೆ ದೇರ್ ಇಸ್ ಸಮಥಿಂಗ್. ಅದು ನಾನು ಎಕ್ಸ್ಪ್ಲೋರ್ ಮಾಡಕ್ ರೆಡಿ ಇರ್ಬೇಕಷ್ಟೇ, ಪೇಷಂಟ್ ಆಗಿರ್ಬೇಕು. ನಂಗೆ ಅವಾಗ ಈ ಥಾಟ್ಸ್ ಎಲ್ಲ ಬರ್ತಾ ಇದ್ದಿದ್ದೆ ಅವಾಗ. ಇಲ್ಲ, ನಾನು ಇದ್ರಲ್ಲೇ ಇರೋಣ, ಪೇಷಂಟ್ ಆಗಿರೋಣ, ಓಕೆ ಲೆಟ್ಸ್ ಕೀಪ್ ವರ್ಕಿಂಗ್, ಲೆಟ್ಸ್ ಸಿ ವೇರ್ ಇಟ್ ಗೋಸ್ ಅಂತ. ಸಿ ಆ ಥರ ಇನ್ಸ್ಪೈರ್ ಮಾಡೋರು ತುಂಬಾನೇ ಕಡಿಮೆ ಸರ್, ತುಂಬಾನೇ ಕಡಿಮೆ.
ಆ್ಯಂಡ್ ಈ ಥರ ಲೈಫ್ ಇನ್ಸ್ಪಿರೇಷನ್ಸ್ ಇಂದಾನೆ ಸಮಥಿಂಗ್ ವಿಲ್ ಅಚೀವ್ ಸಮಥಿಂಗ್ ಡೆಫಿನೆಟ್ಲಿ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಇಸ್ ಇಟ್ ಬಿಗ್, ಇಸ್ ಇಟ್ ಹ್ಯೂಜ್, ಆ ಸ್ಕೇಲ್ ನನಗೆ ಗೊತ್ತಿಲ್ಲ. ಬಟ್ ವಿ ವಿಲ್ ಬಿ ಆನ್ ದ ರೈಟ್ ಟ್ರ್ಯಾಕ್. ಆ್ಯಂಡ್ ನಮ್ಗೆ ಹೆಂಗಿರುತ್ತೆ ಅಂದರೆ ಆ ಡೆಡಿಕೇಶನ್ ನಮಗೂ ಬರುತ್ತೆ. ಏಯ್ ಇಲ್ಲ, ವಿ ಹ್ಯಾವ್ ಟು ಡೂ ದಿಸ್. ಏನಕ್ಕೆ ಅಂದರೆ ದೇರ್ ಇಸ್ ಸಮ್ ಶಕ್ತಿ, ನಾನು ಹೇಳಲಿಲ್ವಾ, ಆ ಎನರ್ಜಿ ನಮ್ಮನ್ನ ಅದನ್ನ ಆ ಸೈಡ್ ತಳ್ತಾನೆ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಒಂಥರ ಲಿಟ್ರಲಿ ಅದೊಂಥರ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು ಸರ್. ನಿಜವಾಗ್ಲೂ ನನ್ನ ಲೈಫಲ್ಲಿ ನನ್ನ ಎಫರ್ಟ್ ಅಂತ ಏನಾದರೂ ಇದ್ರೆ ಮೇ ಬಿ ಒಂದು 20-30% ಅಷ್ಟೇ ನನ್ನ ಪ್ರಕಾರ. ಇನ್ ಮಿಕ್ಕಿದ್ದೆಲ್ಲ ಯುನೋ ಇಟ್ ಇಸ್ ರಿಯಲಿ ಐ ಕೌಂಟ್ ಇಟ್ ಆಸ್ ಆಶೀರ್ವಾದ ಅಂತ. ಯಾಕಂದ್ರೆ ಅಗೇನ್ ನಮ್ಮ ಎಫರ್ಟ್ಸ್ ನಮ್ದು ಇರ್ಲೇಬೇಕು, ಇಲ್ಲ ಅಂದ್ರೆ ಅದು ಏನಾದ್ರೇನು ಆಗಲ್ಲ. ನಾವು ಸುಮ್ನೆ ನಮ್ಗೆ ಅವಕಾಶ ಬರ್ಲಿ ಅನ್ಬಿಟ್ಟು ನಾವು ಸುಮ್ನೆ ಏನೋ ಕೂತಿದ್ರೆ ಅದು ಚಾನ್ಸ್ ಇಲ್ಲ. ಯಾರು ಅವಕಾಶ ಕೊಡಲ್ಲ. ವಿ ಹ್ಯಾವ್ ಟು ಬಿ ಅಪ್ಡೇಟೆಡ್. ನಾವು ದಿನ ಏನಾದರೂ ಒಂದು ಕಲಿತಾ ಇರಬೇಕು. ಈಗ ನಾನು ಎಷ್ಟೊಂದು ಎಜುಕೇಶನಲ್ ವಿಡಿಯೋಸ್ ನೋಡ್ತೀನಿ ಆ್ಯಂಡ್ ಸಾಹಿತ್ಯದ ವಿಡಿಯೋಸ್ ನೋಡ್ತೀನಿ. ಆ್ಯಂಡ್ ಬಿಕಾಸ್ ದಟ್ ಈಸ್ ಅ ವೆರಿ ನೈಸ್ ಮೀಡಿಯಮ್ ಫಾರ್ ಮೀ. ಅಂದರೆ ಈಗ ಎಲ್ಲೋ ಜರ್ನಿ ಮಾಡ್ತಾ ಇರ್ತೀನಿ, ಒಂದಷ್ಟು ಸಾಹಿತಿಗಳನ್ನ ಮಾತಾಡೋದನ್ನ ನಾನು ಇಂಟರ್ವ್ಯೂಸ್ ಆಗಿರಲಿ ಅಥವಾ ಅದ್ರ ರಿಲೇಟೆಡ್ ವಿಡಿಯೋಸ್ ಆಗಿರಲಿ ಅದನ್ನ ಪ್ಲೇ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಅದು ಕಿವಿಗೆ ಬೀಳ್ತಾನೆ ಇರುತ್ತೆ, ಆ ಟೈಮ್ ವೇಸ್ಟ್ ಆಗಲ್ಲ. ಸೊ ಆ ಥರ ಎಷ್ಟೊಂದು ಎಲಿಮೆಂಟ್ಸು ಐ ಕೀಪ್ ವರ್ಕಿಂಗ್ ಆನ್ ಮೈ ಸೆಲ್ಫ್. ಅಂದರೆ ಆ ಅಪ್ಗ್ರೇಡ್ಗೆ, ಆ ಅಪ್ಡೇಷನ್ಗೆ, ಆ ಅಪ್ಡೇಟಿಂಗ್ಗೆ ಅದು ಹೆಂಗಾಗತ್ತೆ ಅಂದರೆ ಆ ಕಲಿಕೆ ಯಾವತ್ತಿದ್ರೂ ನಿರಂತರ ಅದು. ಆ್ಯಂಡ್ ಡೈಲಿ ಏನಾದರೂ ಒಂದು ಕಲಿತಾ ಇರ್ಬೇಕು ಸರ್. ಇಲ್ಲ ಅಂದರೆ ನನ್ನ ಮೈಂಡ್ ಹೆಂಗೆ ಅಂದರೆ ಅದು ಒಪ್ಕೊಳ್ಳಲ್ಲ, ಸುಮ್ಮನೆ ಕೂತ್ಕೊಳ್ಳೋಕೆ ಒಪ್ಕೊಳ್ಳಲ್ಲ. ನಂಗೆ ಏನಾದರೂ ಒಂದು ಕಲಿತಾ ಇರಬೇಕು ಅಥವಾ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು. ಐ ಹ್ಯಾವ್ ಟು ಕೀಪ್ ಮೈ ಸೆಲ್ಫ್ ಎಂಗೇಜ್. ಸೊ ಆ ಒಂದು ಏನೋ ಎಕ್ಸ್ಪೀರಿಯನ್ಸ್ ಏನು ಮಾಡಿಸ್ತು ನನಗೆ, ಅಗೇನ್ ಗೋ ಟು ಏನೋ ದ ಆರ್ಟ್ ಫೀಲ್ಡ್, ಅದು ನನಗೆ ತುಂಬ ಒಂದು ಸಾಥ್ ಕೊಡ್ತು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಸಿನಿಮಾ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನೋಂಥ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.